ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಏಪ್ರಿಲ್ 15, 16, 17, 18, 19, 20ರ ನಂತರ ಮೇಷರಾಶಿಯವರಿಗೆ ಈ ಸಮಯ ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವ ದಿನ ಆಗಿರೋದ್ರಿಂದ ಏಪ್ರಿಲ್ ತಿಂಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. 15ರಿಂದ 20ನೇ ತಾರೀಕಿನವರೆಗೂ ಕೂಡ ಮುಂದಿನ 24 ಗಂಟೆಯ ಒಳಗಾಗಿ ನಿಮ್ಮ ಜೀವನದಲ್ಲಿ 5 ಹೊಸ ಸುದ್ದಿಗಳು, ಸಿಹಿ ಸುದ್ದಿಗಳು ಸಿಗುತ್ತದೆ. ಖಂಡಿತವಾಗಿ ಇದನ್ನು ನೀವು ಊಹೆ ಕೂಡ ಮಾಡಿರೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಇದು ನಡೆಯುತ್ತದೆ ಎಂದು ಯಾರು ಕೂಡ ತಿಳಿಸೋದಕ್ಕೆ ಸಾಧ್ಯವಾಗದೇ ಇರುವಂತಹ ವಿಶೇಷವಾಗಿರುವಂತಹ ಮಾಹಿತಿಯಾಗಿದೆ. ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ, ನಿಮ್ಮ ಬದುಕಿನಲ್ಲಿ ಒಂದು ಮಹತ್ತರವಾದ ಸಮಯವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಕ್ರಾಂತಿಯನ್ನು ಉಂಟು ಮಾಡುತ್ತಿರುವಂತಹ ವಿಶೇಷವಾದ ಸಂದರ್ಭ. ಹೌದು, ನೀವು ಕೇಳುತ್ತಿರೋದು ಅಕ್ಷರಶಃ ಸತ್ಯ. ಈ ರಾಶಿಯವರ ಜಾತಕದವರಿಗೆ ಏಪ್ರಿಲ್ ತಿಂಗಳಲ್ಲಿ ಭವ್ಯವಾದ ರಾಜಯೋಗವು ಪ್ರಾಪ್ತಿಯಾಗ್ತಾ ಇದೆ. ಸಾಕ್ಷಾತ್ ತ್ರಿಮೂರ್ತಿಗಳೇ ನಿಮಗಾಗಿ ಒಂದು ಗುಪ್ತವಾದ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಏಪ್ರಿಲ್ ತಿಂಗಳ ಅಂತ್ಯದಿಂದ ನಿಮ್ಮ ಜೀವನದಲ್ಲಿ ಜರುಗುವಂತಹ ಮಹಾ ವಿಶೇಷವಾದ ಪ್ರವಾಡ ಸದೃಶ್ಯದ ಬದಲಾವಣೆಯನ್ನು ತಡೆಯಲು ಯಾರಿಂದ ಕೂಡ ಸಾಧ್ಯವಾಗುವುದಿಲ್ಲ. ದೇವಾನುದೇವತೆಗಳ ಶಕ್ತಿಗಳು ನಿಮ್ಮ ಮೇಲೆ ಆಶೀರ್ವಾದವನ್ನು, ಕೃಪೆಯನ್ನು ತೋರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏಪ್ರಿಲ್ 15ರಿಂದ 20ನೇ ತಾರೀಕಿನವರೆಗೂ ಕೂಡ ವಿಶೇಷವಾದ ಸಮಯ. ಏಕೆಂದರೆ ಅಕ್ಷಯ ತೃತೀಯ, ಅಕ್ಷಯ ಅಮಾವಾಸ್ಯೆ ಬಂದಿರೋದ್ರಿಂದ ನಿಮ್ಮ ಅದೃಷ್ಟವು ದುಪ್ಪಟ್ಟಾಗುತ್ತದೆ. ಆದ್ದರಿಂದ ಅದೃಶ್ಯ ಸಂದೇಶವೇನು, ಹಿಂದಿನಿಂದ ನಿಮ್ಮ ಹಣೆ ಬರಹ ಹೇಗೆ ಬದಲಾಗುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ರಾತ್ರಿ ಇಡೀ ನಿಮಗೆ ನಿದ್ರೆಯೇ ಬರುವುದಿಲ್ಲ. ಈ ಒಂದು ವಿಶೇಷವಾದ ಸುದ್ದಿಯನ್ನು ತಿಳಿದುಕೊಂಡ ನಂತರ ನಿಮ್ಮ ಜೀವನ ಅದ್ಭುತವಾಗಿರುವಂತಹ ಸಿಹಿ ಸುದ್ದಿಗಳನ್ನು ನಿಮಗಾಗಿ ಈಗ ಸಿದ್ಧಪಡಿಸ್ತಾ ಇದೆ. ವಿಷಯದ ಆಳಕ್ಕೆ ಹೋಗುವ ಮುನ್ನ ಇಂತಹ ದೈವಿಕ ಮತ್ತು ಆಧ್ಯಾತ್ಮಿಕ ರಹಸ್ಯಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಖಂಡಿತವಾಗಿ ದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರುತ್ತದೆ. ಹೌದು, ಹಲವಾರು ವರ್ಷಗಳಿಂದ ನೀವು ಸವಾಲುಗಳನ್ನು ಎದುರಿಸಿ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಬಂದಿದ್ದೀರಾ. ಆದರೆ ದೈವ ಶಕ್ತಿಯು ಕಳಿಸುತ್ತಿರುವಂತಹ ಈ ರಹಸ್ಯ ಸಂದೇಶವು ನಿಮ್ಮೆಲ್ಲ ಸಂಕಟಗಳಿಗೆ ಮುಕ್ತಿ ನೀಡುತ್ತದೆ. ನಿಮ್ಮ ಕಣ್ಣೆದುರು ಸಂಭವಿಸುವಂತಹ ಆಶ್ಚರ್ಯಕರವಾದ ಘಟನೆಗಳನ್ನು ಕಂಡು ನೀವು ಮಂತ್ರಮುಗ್ಧರಾಗ್ತೀರಾ. ನಿಮ್ಮ ಜೀವನವು ಇನ್ನು ಮುಂದೆ ಸುಂದರವಾದ ತಿರುವನ್ನು ಪಡೆದುಕೊಳ್ಳುತ್ತದೆ. ಆನಂದ ಭಾಷ್ಮಗಳು ಸುರಿಯುತ್ತದೆ. ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ನೀವು ಸ್ವೀಕರಿಸುವಂತಹ 2 ಪ್ರಮುಖವಾದ ದೊಡ್ಡ ಶುಭ ವಾರ್ತೆಗಳನ್ನು ಗಮನವಿಟ್ಟು ಕೇಳಿ. ಆ ದೈವಿಕ ಬಲವು ನಿಮ್ಮನ್ನು ಯಾವ ರೀತಿ ರಕ್ಷಿಸುತ್ತದೆ ಎಂಬುದು ಈಗ ಬಯಲಾಗುತ್ತದೆ. ಒಟ್ಟಾರೆಯಾಗಿ ರಾಹು ಕೇತು ನಿಮ್ಮ ಮೇಲೆ ಈಗ ಅದೃಷ್ಟದ ಸಿಂಹದ ಗರ್ಜನೆಯಂತೆ ವಿಶೇಷವಾಗಿ ಭಗವಂತನ ನೈಜವಾದ ಭಕ್ತರಿಗೆ ಯಾವಾಗಲೂ ಕೂಡ ಒಂದು ದೊಡ್ಡ ಅವಕಾಶವನ್ನು ಕಾಯ್ದಿರಿಸುತ್ತಾನೆ. ತಡವಾದರೂ ಸರಿಯೇ ಅದು ನಿಮ್ಮ ಪಾಲಿಗೆ ಸಿಗುತ್ತದೆ. ನಿಮ್ಮ ಹೆಸರಿನ ಘನತೆ ಮತ್ತು ಗೌರವಕ್ಕೆ ದೊಡ್ಡದಾದ ಬದಲಾವಣೆಯನ್ನು ಕಂಡುಕೊಳ್ಳಬಹುದಾದ ಸಮಯ ಇದಾಗಿರೋದ್ರಿಂದ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಹೊಸ ಯೋಗಗಳು ಉದಯಿಸ್ತಾ ಇದೆ. ನಿಮ್ಮ ಕಷ್ಟಗಳೆಲ್ಲ ಕಂಡು ಅಪಹಾಸ್ಯ ಮಾಡುತ್ತಿದ್ದಂಥವರು, ನಿಮ್ಮ ಪತನವನ್ನು ಬಯಸಿದಂಥವರು ಈಗ ನಿಮ್ಮ ಹೇಳಿಕೆಗಳನ್ನು ಅಷ್ಟೇ ಅಲ್ಲದೆ ನಿಮ್ಮ ಹೇಳಿಕೆಯನ್ನು ಕಂಡು ಬೆರಗಾಗುತ್ತಾರೆ. ಅವರೇ ನಿಮ್ಮ ಹತ್ತಿರ ಬಂದು ನಿಮ್ಮನ್ನು ಕೊಂಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಇದು ಸುವರ್ಣ ಅವಕಾಶವನ್ನು ಬಳಸಿಕೊಳ್ಳಲು ನೀವು ಏನು ಮಾಡಬೇಕು, ನೀವು ತಡೆಯಬೇಕಾದಂತಹ 2 ತಪ್ಪುಗಳು ಯಾವ್ಯಾವು? ಈ ಮಾಹಿತಿಯು ವಜ್ರ ವೈಡೂರ್ಯಗಳಿಗಿಂತಲೂ ಮೌಲ್ಯಯುತವಾಗಿದೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆಯಿಂದ ಖಂಡಿತವಾಗಿ ಇದು ನಡೆಯುತ್ತದೆ. ಮೇಷರಾಶಿಯವರಿಗೆ ನೀವು ಕಲ್ಪಿಸಿಕೊಳ್ಳೋದಕ್ಕಿಂತ ಹೆಚ್ಚಿನದನ್ನು ನೀಡುತ್ತಿದ್ದಾನೆ ಭಗವಂತ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಮ್ಮೆ ಆದರೂ ಉತ್ತಮವಾದ ಮಟ್ಟಕ್ಕೆ ಏರಲು ದೈವ ಅವಕಾಶಗಳನ್ನು ಕೊಡುತ್ತದೆ. ಗ್ರಹಗತಿಗಳು ಬದಲಾವಣೆಯ ಪ್ರಕಾರ ಈ ಸಮಯ ಈಗ ನಿಮ್ಮ ಬಾಗಿಲಿಗೆ ಬಂದಿದೆ. ನಿಮ್ಮ ಸೂಕ್ತವಾದ ಅದೃಷ್ಟದ ಎಚ್ಚೆತ್ತುಕೊಳ್ಳುವಿಕೆ. ಅಷ್ಟೇ ಅಲ್ಲದೆ ನೀವು ಅತ್ಯಂತ ವಿಶೇಷವಾಗಿರುವಂತಹ ಜಾಗರೂಕತೆಯಿಂದ ಇರುವಂತಹ ಸಮಯ ಇದಾಗಿದ್ದು, ಈ ದೈವಿಕವಾಗಿರುವಂತಹ ಸಂಕೇತಗಳ ಬಗ್ಗೆ ಗಮನವನ್ನು ಕೊಡಬೇಕು. ನಿಮಗೆ ಸಿಗುತ್ತಿರುವಂತಹ ಲಾಭಗಳ ಬಗ್ಗೆ ಯಾರಿಗೂ ಕೂಡ ಸುಳಿವು ನೀಡಬೇಡಿ. ನಿಮ್ಮ ನೆರಳು ಕೂಡ ಈ ವಿಷಯವನ್ನು ತಿಳಿಯಬಾರದು. ಹಿಂದೆ ನೀವು ಇಂತಹ ಸಂದರ್ಭಗಳನ್ನು ಎದುರಿಸಿರಬಹುದು. ಯಾರಾದರೂ ಶುಭ ಕಾರ್ಯ ಆರಂಭಿಸಿದಾಗ ಅಥವಾ ಲಾಭ ಬರುವ ಸೂಚನೆ ಸಿಕ್ಕಾಗ ನೀವು ಆನಂದವನ್ನು ತಡೆಯಲಾಗದೆ ಎಲ್ಲರಿಗೂ ಕೂಡ ಹೇಳಿಬಿಡುತ್ತಿದ್ದೀರಿ. ನಿಮ್ಮ ಈ ಅತಿಯಾದ ಪ್ರೀತಿಯ ಸ್ವಭಾವದಿಂದಾಗಿ ಬೇರೆಯವರ ದೃಷ್ಟಿ ಬಿದ್ದು ಆಗಬೇಕಿದ್ದ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತಿತ್ತು. ಈಗ ನೀವು ದೇವರಿಗೆ ನನಗೆ ಏಕೆ ಹೀಗಾಗುತ್ತಿದೆ ಎನ್ನುವಂತಹ ಪ್ರಶ್ನೆಯನ್ನು ಕೇಳುತ್ತಿರಬಹುದು. ನಾನು ಮಾಡಿರುವಂತಹ ಪಾಪವೇನು ಎಂದು ಮರುಗುತ್ತಿರಬಹುದು. ಆದರೆ ನಿಜ ಹೇಳಬೇಕೆಂದರೆ ಯಾವುದೇ ಕೆಲಸದ ಕಾರ್ಯದಲ್ಲೂ ಕೂಡ ದೇವರ ತಪ್ಪು ಇರೋದಿಲ್ಲ. ನಿಮ್ಮ ಅತಿಯಾದ ನಂಬಿಕೆ ಫಲ ಖಂಡಿತವಾಗಿ ಈ ಸಂದರ್ಭದಲ್ಲಿ, ಯಾಕಂದರೆ ನೀವು ಯಾರನ್ನೇ ಕೂಡ ನಂಬಿ ನಿಮ್ಮ ಎಲ್ಲ ವಿಷಯಗಳನ್ನು ಹೇಳಿಬಿಡೋದು. ಅಷ್ಟೇ ಅಲ್ಲದೆ ಈ ಸಮಯ ಮೇಷರಾಶಿಯವರು ಹುಟ್ಟುತ್ತಲೇ ಎಲ್ಲವನ್ನ ಸುಲಭವಾಗಿ ನಂಬುವಂತಹ ಗುಣದವರು. ಯಾರಾದರೂ ಪ್ರೀತಿಯಿಂದ ಮಾತನಾಡಿಸಿದರೆ ಸಾಕು, ತಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಎಲ್ಲ ರಹಸ್ಯವನ್ನು ಬಿಚ್ಚಿಡುತ್ತಾರೆ.
ಅದೇ ತಪ್ಪುಗಳು ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಕಾರಣ. ನಿಮ್ಮ ಸಂತೋಷವನ್ನು ನೀವು ಹಂಚಿಕೊಂಡಾಗ ಬೇರೆಯವರು ಮುಗುಳು ನಗಬಹುದು, ಆದರೆ ಆ ನಗು ಪವಿತ್ರವಾಗಿರುವುದಿಲ್ಲ. ಆ ನಗುವಿನ ಹಿಂದೆ ನಿಮ್ಮ ನಾಶ ಕಾದಿರುತ್ತದೆ. ನಿಮ್ಮ ಏಳಿಗೆಯನ್ನು ಕಂಡು ಸಹಿಸಲಾಗದ ಅನೇಕ ಕಣ್ಣುಗಳು ನಿಮ್ಮ ಸುತ್ತಲೂ ಇರುತ್ತವೆ ಎಂಬ ಕಟು ಸತ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಕೆಟ್ಟ ದೃಷ್ಟಿಗಳು ನಿಮ್ಮ ಅದೃಷ್ಟವನ್ನು ಕ್ಷೀಣಿಸುತ್ತದೆ. ಅದಕ್ಕಾಗಿ ಈ ಬಾರಿ ದೈವವು ನೀಡುತ್ತಿರುವಂತಹ ಈ ರಹಸ್ಯ ಸಂದೇಶವನ್ನು ನಿಮ್ಮಲ್ಲೇ ಗೌಪ್ಯವಾಗಿಡಿ. ಫಲಿತಾಂಶವು ನಿಮ್ಮ ಕಣ್ಣಿಗೆ ಕಾಣುವವರೆಗೂ ಸಂಯಮದಿಂದ ಕಾಯಿರಿ. ಇಷ್ಟು ವರ್ಷ ನೀವು ಪಟ್ಟಂತಹ ಯಾತನೆ ಮತ್ತು ಸುರಿಸಿದಂತಹ ಕಣ್ಣೀರು ಕೇವಲ ಭಗವಂತನಿಗೆ ಮಾತ್ರ ಗೊತ್ತು. ಯಾರು ನೆರವಿಗೆ ಬಾರದಿದ್ದಾಗ ನೀವು ಏಕಾಂಗಿಯಾಗಿ ಕುಳಿತು ಹತ್ತಂತಹ ದಿನಗಳು ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಕಾರಣವಾಗಿರುತ್ತದೆ. ಹೌದು, ಈ ಸಮಯದಲ್ಲಿ ಖಂಡಿತವಾಗಿ ನೀವು ಬಹಳಷ್ಟು ಜಾಗರೂಕತೆಯಿಂದ ಇರಬೇಕು. ಅಷ್ಟೇ ಅಲ್ಲದೆ ಯಾರೂ ನಿಮ್ಮ ನೆರವಿಗೆ ಬಾರದಿದ್ದಾಗ ನೀವು ಏಕಾಂಗಿಯಾಗಿ ಕುಳಿತು ಹತ್ತಂತಹ ದಿನಗಳು ಸಂಕಷ್ಟದ ಸಮಯದಲ್ಲಿ ಅನುಭವಿಸಿದಂತಹ ಅವಮಾನಗಳು ಈಗ ಅಂತ್ಯಗೊಳ್ಳುತ್ತದೆ. ಹಿಂದೆ ಮಳೆಯಂತೆ ಸುರಿಸಿದಂತಹ ಕಣ್ಣೀರು ನಾಳೆಯಿಂದ ಆನಂದದ ಭಾಷ್ಮವಾಗಿ ಬದಲಾಗುತ್ತದೆ. ದೇವರು ಕಳಿಸಿರುವಂತಹ 4 ನಿಗೂಢವಾಗಿರುವಂತಹ ಚಿಹ್ನೆಗಳು ಯಾವ್ಯಾವು, ಅವು ನಿಮ್ಮ ಬದುಕನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಈ ವಿಷಯಗಳನ್ನು ಕೇಳಿದ ಕೂಡಲೇ ನಿಮ್ಮ ಮನಸ್ಸಿಗೆ ಅಪಾರವಾಗಿರುವಂತಹ ಶಾಂತಿ, ನೆಮ್ಮದಿ ಸಿಗುತ್ತದೆ. ನಿಮ್ಮ ಜೀವನದ ಗತಿಯನ್ನೇ ಬದಲಾಯಿಸುವಂತಹ 4 ನಿಗೂಢವಾಗಿರುವಂತಹ ಚಿಹ್ನೆಗಳ ಬಗ್ಗೆ ನಾವು ವಿವರವಾಗಿ ತಿಳಿಸ್ತಾ ಹೋಗ್ತೇವೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನಕ್ಕೆ ದೈವಿಕವಾಗಿರುವಂತಹ ಶಕ್ತಿ ಹೊಂದಿರುವಂತಹ ಒಬ್ಬ ಮಹಿಳೆ ಕಾಲಿಡುತ್ತಿದ್ದಾಳೆ. ಆ ಮಹಿಳೆ ಬಂದ ನಂತರ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ನಿಮ್ಮ ಸಂಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತದೆ. ಒಟ್ಟಾರೆಯಾಗಿ ಸಿಹಿ ಸುದ್ದಿಯನ್ನು ತಿಳಿಯುವ ಮುನ್ನ ಈ ಸಂದರ್ಭದಲ್ಲಿ ನೀವು ದೇವರ ಕೃಪಾ ಕಟಾಕ್ಷಕ್ಕೆ ಒಳಗಾಗಬೇಕು. ಖಂಡಿತವಾಗಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಬಿದ್ದ ತಕ್ಷಣ ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ನೀವು ಮಾಡುವಂತಹ ಶ್ರದ್ಧಾ ಭಕ್ತಿಯ ಒಂದು ಪೂಜೆ ಪರಿಪಾಠಗಳು ಈಗ ದೇವರನ್ನ ತಲುಪಿದೆ. ಅದರ ಮೂಲಕ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಗೆ ಯಾವತ್ತೂ ಕೊರತೆಯಾಗೋದಿಲ್ಲ. ದೇವರು ಕಳಿಸುತ್ತಿರುವಂತಹ ಮೊದಲನೆಯ ನಿಗೂಢವಾಗಿರುವಂತಹ ರಹಸ್ಯ ಅಂದರೆ ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಕಂಡುಬರುವಂತಹ ಸಾಮಾನ್ಯವಾದ ಬದಲಾವಣೆಯಲ್ಲ. ಖಂಡಿತವಾಗಿ ಈ ರಾಶಿಯವರಿಗೆ ಕಳೆದ ಹಲವಾರು ವರ್ಷಗಳಿಂದ ವ್ಯಾಪಾರ ವ್ಯವಹಾರದಲ್ಲಿ ಲಾಭವಿಲ್ಲದೆ, ಬೆಳವಣಿಗೆ ಇಲ್ಲದೆ ನಲುಗಿ ಹೋಗಿದ್ದಾರೆ. ಆದರೆ ಈ ಏಪ್ರಿಲ್ ತಿಂಗಳು ಯಾರೋ ಒಬ್ಬರು ಅಪರಿಚಿತರು ಅಥವಾ ಹಳೆಯ ಮಿತ್ರರು ಅಥವಾ ಒಬ್ಬ ಮಹಿಳೆ ನಿಮಗೆ ಅಮೂಲ್ಯವಾದ ಸಲಹೆಯನ್ನು ನೀಡ್ತಾರೆ. ಈ ಪುಟ್ಟ ಐಡಿಯಾ ನಿಮ್ಮ ವ್ಯವಹಾರವನ್ನು ಆಕಾಶದ ಎತ್ತರಕ್ಕೆ ಕೊಂಡೊಯ್ಯೋದಕ್ಕೆ ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ಮೇಷ ರಾಶಿಯವರಿಗೆ ಹಳೆಯ ಅಡೆತಡೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ದೂರವಾಗುತ್ತದೆ. ನಿವಾರಣೆಯಾಗಿ ನಿಮ್ಮ ಕೀರ್ತಿ ಹೆಚ್ಚುವಂತಹ ಕಾಲ ಹತ್ತಿರದಲ್ಲಿದೆ. ಹೊಸ ಉದ್ಯಮ ಪ್ರಾರಂಭಿಸಲು ಇದು ಸಕಾಲ. ಎರಡನೆಯ ನಿಗೂಢವಾಗಿರುವಂತಹ ಸಿಹಿ ಸುದ್ದಿ ಅಂತ ಅಂದರೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಬರುವಂತಹ ನೆಮ್ಮದಿ. ಈ ರಾಶಿಯವರಿಗೆ ಹಲವಾರು ಆಸ್ತಿ ಪಾಸ್ತಿ ಕಿರಿಕಿರಿ ಅಥವಾ ಶತ್ರುತ್ವಗಳಿಂದ ಮಾನಸಿಕವಾಗಿ ನೊಂದಿದ್ದರೆ, ಪಂಚಾಯಿತಿ ಅಥವಾ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಸಮಸ್ಯೆಗಳಿಂದ ನೀವು ಹೈರಾಣವಾಗಿದ್ದರೆ, ನಿಮ್ಮ ಜೀವನದಲ್ಲಿ ಈಗ ನಿಮಗೊಂದು ಶುಭ ಸುದ್ದಿ ಸಿಗುತ್ತದೆ. ದೇವರ ದಯೆಯಿಂದ ನಿಮ್ಮ ಕುಟುಂಬದ ಎಲ್ಲ ಭಿನ್ನಾಭಿಪ್ರಾಯಗಳು ಬಗೆಹರಿಯುವುದು ಒಂದು ಸಮನ್ವಯಕ್ಕೆ ಬರುತ್ತೀರಾ. ಮತ್ತೆ ವಿಶೇಷವಾಗಿ ಲಾಭವನ್ನು ತಂದುಕೊಡುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಕೆಲಸ ಮಾಡಿದರೂ ಕೂಡ ಬಹುಕಾಲದ ಸರ್ಕಾರಿ, ಮಿಲಿಟರಿ ಅಥವಾ ರೈಲ್ವೆ ಇಲಾಖೆಗಳಿಂದ ಶ್ರಮಿಸ್ತಾ ಇದ್ದರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಫಲ ಈಗ ಸಿಗುತ್ತದೆ. ನಿಮ್ಮ ರಕ್ಷಣಾ ಫಲಿತಾಂಶ ಈಗ ನಿಮ್ಮ ಪರವಾಗಿ ಬರುತ್ತದೆ. ನಿರುದ್ಯೋಗಿಗಳಾಗಿದ್ದರೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಉತ್ತಮ ಉದ್ಯೋಗದ ಆಫರ್ಗಳು ಬರುವಂತಹ ಸುವರ್ಣ ಕಾಲ ಇದಾಗಿದೆ. ನಾಲ್ಕನೇದಾಗಿ ಮತ್ತು ಕೊನೆಯದಾಗಿರುವಂತಹ ರಹಸ್ಯ ಅಂತ ಕೇಳಿದೆ, ನಿಮ್ಮ ಹೃದಯ ಹರ್ಷದಿಂದ ಪುಟಿದೇಳುವಂತಹ ಸಮಯ. ನಿಮ್ಮ ಬದುಕಿನ ದೊಡ್ಡದಾದ ಕನಸು ನನಸಾಗುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ. ಈಗ ಆಳವಾಗಿ ತಿಳಿದುಕೊಳ್ಳುವಂತಹ ಮೇಷ ರಾಶಿಯವರ ಬಗ್ಗೆ ಈ ಒಂದು ವಿಶೇಷವಾಗಿರುವಂತಹ ಮಹತ್ವವನ್ನು ಅರಿಯಬೇಕು. ಅಂದು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕವಾದ ಘಟ್ಟವಾಗಿದೆ. ನಿಮ್ಮ ಮನದ ಆಳದಲ್ಲಿ ಹೊತ್ತು ಹೋಗಿರುವಂತಹ ಬೃಹತ್ ಕನಸಿದೆ. ಅದಕ್ಕಾಗಿ ನೀವು ಪಟ್ಟ ಪರಿಶ್ರಮಕ್ಕೆ ಈ ವರ್ಷ ಪ್ರತಿಫಲ ಸಿಗುತ್ತದೆ. ನೀವು ಹಗಲಿರುಳು ಯಾರ ಬಗ್ಗೆ, ಯಾವ ಕನಸಿನ ಬಗ್ಗೆ ಕಾಣುತ್ತಿದ್ದೀರೋ, ಯಾವ ಗುರಿಯನ್ನು ತಲುಪಲು ಹಾತೊರೆಯುತ್ತಿದ್ದೀರೋ, ಈಗ ಆ ಗುರಿ ನಿಮ್ಮ ಹತ್ತಿರಕ್ಕೆ ಬಂದಿದೆ. ನಿಜಕ್ಕೂ ಆ ದೇವರು ನಿಮ್ಮ ಪ್ರಾರ್ಥನೆಗೆ ಸ್ಪಂದಿಸುತ್ತಿದ್ದಾರೆ. ಅದು ನಿಮ್ಮ ಸ್ವಂತ ಮನೆಯಾಗಿರಲಿ, ವಾಹನವಾಗಿರಲಿ ಅಥವಾ ವೃತ್ತಿ ಜೀವನವೇ ಆಗಿರಲಿ, ದೊಡ್ಡ ಸಾಧನೆಯಾಗಿರಲಿ, ನಾಳೆಯಿಂದ ನಿಮ್ಮ ಹಾದಿಗಳು ಸುಗಮವಾಗುತ್ತದೆ. ಈಗ ದೈವದ ಆಶೀರ್ವಾದದಿಂದ ನೀವು ಪಡೆದುಕೊಳ್ಳುತ್ತಿರುವಂತಹ ದೊಡ್ಡ ದೊಡ್ಡ ಸಂತೋಷಗಳ ಬಗ್ಗೆ ವಿವರವಾಗಿ ಹೇಳ್ತಾ ಹೋದರೆ ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಮತ್ತು ನಿಮ್ಮ ಕನಸುಗಳನ್ನು ನನಸಾಗಿಸೋದನ್ನು ನಿಮ್ಮ ಶತ್ರುಗಳು ನೋಡಿ ಈಗ ಖಂಡಿತವಾಗಿ ಆಶ್ಚರ್ಯಕ್ಕೆ ಒಳಗಾಗುತ್ತಾರೆ. ಈ ಸಮಯ ನಿಮ್ಮ ಪರವಾಗಿ ದೇವರು ನ್ಯಾಯ ಮಾಡುತ್ತಿದ್ದಾನೆ. ಅದಕ್ಕಾಗಿಯೇ ನಿಮ್ಮ ಕನಸು ಮತ್ತು ನಿಮ್ಮ ಜೀವನಗಳಲ್ಲಿ ಈಗ ನನಸಾಗುವಂತಹ ಸಂದರ್ಭಗಳು ಹತ್ತಿರಕ್ಕೆ ಬರ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಬಹಳಷ್ಟು ಹರಸಾಹಸ ಪಡುತ್ತಿರುವಂತಹ ನೀವು ವಿರೋಧಿಸುತ್ತಿರುವಂತಹ ಜನರ ಮಧ್ಯ ಈಗ ಎಲ್ಲ ರೀತಿಯ ಶತ್ರುಗಳನ್ನು ಹಿಮ್ಮೆಟ್ಟಿ ಮುಂದೆ ನಡೆಯುವಂತಹ ಅದ್ಭುತವಾಗಿರುವಂತಹ ಪರಿಸ್ಥಿತಿಯ ಸಂದರ್ಭವನ್ನು ನಿರ್ಮಾಣ ಮಾಡಿಕೊಳ್ತಿದ್ದೀರಾ. ನೀವು ಹಲವಾರು ವರ್ಷಗಳಿಂದ ಒಬ್ಬ ಮಹಿಳೆಯನ್ನ ಪ್ರೇಮದ ವಿಚಾರದಲ್ಲಿ ಪ್ರೀತಿಸ್ತಾ ಇದ್ರೆ, ಮನೆಯಲ್ಲಿ ನಿಮ್ಮ ಪ್ರೇಮ ಜೀವನವನ್ನು ವ್ಯಕ್ತಪಡಿಸಲು ಭಯ ಪಡ್ತಾ ಇದ್ರೆ, ಇದು ಅತ್ಯಂತ ವಿಶೇಷವಾದ ಸಮಯ. ದೊಡ್ಡವರ ಭಾವನೆ, ಗೌರವಕ್ಕೆ ಬೆಲೆ ಕೊಟ್ಟು ಮಾತನಾಡಿದರೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಅವರು ಈಡೇರಿಸುತ್ತಾರೆ.
ಒಟ್ಟಾರೆಯಾಗಿ ನಿಮ್ಮ ಆಸೆಗಳು ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ಮಹಿಳೆಯ ಒಂದು ಮುಖ್ಯವಾದ ಪಾತ್ರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ವಿಶೇಷವಾಗಿ ಗೆಲುವಿನ ಹಾದಿ ಹಿಡಿದರೆ ಭವಿಷ್ಯಕ್ಕೆ ಅನುಕೂಲಕರವಾಗಿರುತ್ತದೆ. ಮನೆಯ ಎಲ್ಲ ಅಗತ್ಯಗಳನ್ನು ಪೂರೈಸಬೇಕಾಗುತ್ತದೆ. ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಕೊಡಬೇಕಾಗುತ್ತೆ. ಅದಕ್ಕಾಗಿ ಸ್ವಲ್ಪ ಹಣ ಕೂಡ ಖರ್ಚಾಗುತ್ತದೆ. ದೈವ ದರ್ಶನದ ಮನೋಬಲ ಹೆಚ್ಚಿಸಿದರೆ ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮವಾದ ಶುಭ ವಾರ್ತೆ ಕಾದಿರಿಸುತ್ತದೆ. ಒಟ್ಟಾರೆಯಾಗಿ ಶತ್ರುಗಳನ್ನು ದೂರ ಮಾಡಿ ನೆಮ್ಮದಿಯನ್ನು ಬರಮಾಡಿಕೊಂಡು ರಾಹುಕೇತುಗಳ ಆಶೀರ್ವಾದದಿಂದ ಹೊಸ ಮನ್ನಣೆ ಸಿಗುವಂತಹ, ಸಮಾಜದಲ್ಲಿ ನಿಮ್ಮ ಕೀರ್ತಿಯನ್ನು ಪಸರಿಸುವಂತಹ ವಿಶೇಷವಾದ ಸಂದರ್ಭ ಇದಾಗಿರೋದ್ರಿಂದ ನಿಮ್ಮ ಬುದ್ಧಿಶಕ್ತಿ ಚುರುಕಾಗಿ ಸಂಕೀರ್ಣವಾಗಿ ಸಮಸ್ಯೆಗಳನ್ನು ಸುಲಭವಾಗಿ ದೂರ ಮಾಡಿಕೊಳ್ಳುವಂತಹ ಮನಸ್ಥಿತಿಯನ್ನು ಕಂಡುಕೊಳ್ತೀರಾ. ನಿಮ್ಮ ಸ್ವಂತ ಮನೆ ವಾಹನದ ಕನಸು ನನಸಾಗುತ್ತದೆ. ವಿಷ್ಣು ಮತ್ತು ಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಐಷಾರಾಮಿ ಬದುಕಿನ ಒಂದು ಕನಸು, ಆಸೆಗಳು, ಸೌಲಭ್ಯಗಳು ನೆರವೇರುವಂತಹ ವಿಶೇಷವಾಗಿರುವಂತಹ ಸಮಯ ಇದಾಗಿದೆ. ಒಟ್ಟಾರೆಯಾಗಿ ಒಬ್ಬ ಮಹಿಳೆ ನಿಮ್ಮ ಜೀವನದಲ್ಲಿ ಮನಸ್ಸು ಬಹಳ ವಿಶಾಲವಾಗಿರೋದ್ರಿಂದ ಅವರ ಹೆಸರಿನ ಮೊದಲ ಅಕ್ಷರ ಕೆ ಅಕ್ಷರದಿಂದ ಆರಂಭವಾಗುತ್ತದೆ. ಕೆ ಅಕ್ಷರ ಅಥವಾ ಎಸ್ ಅಕ್ಷರದಿಂದ ಶುರುವಾಗುವಂತಹ ಮಹಿಳೆ ನಿಮ್ಮ ಜೀವನದ ದುರಾದೃಷ್ಟವನ್ನು ತೊಲಗಿಸಲು ಸಹಾಯ ಮಾಡ್ತಾರೆ. ಇವರೊಂದಿಗೆ ಸದಾ ಸೌಮ್ಯವಾಗಿ ವರ್ತಿಸಿ. ಮೂರನೇದಾಗಿ ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿಯ ಆತ್ಮೀಯತೆ, ಗೆಳೆಯ, ಗೆಳತಿಯತೆ ಅಥವಾ ಹೆಸರಿನ ಮೊದಲ ಅಕ್ಷರ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಹಣಕ್ಕಿಂತ ಸಂಬಂಧಕ್ಕೆ ಹೆಚ್ಚಿನ ಬೆಲೆ ನೀಡುವಂಥವರು, ನಿಮ್ಮ ಪ್ರಗತಿಯನ್ನು ಕಂಡು ಸಂಭ್ರಮಿಸುವಂತಹ ಮಹಿಳೆ. ಆದ್ದರಿಂದ ಈ ಮಹಿಳೆಯ ಹೆಸರಿನ ಮೊದಲನೇ ಅಕ್ಷರ ಎಕ್ಸ್ ಅಥವಾ ಕೆ ಅಕ್ಷರದಿಂದ ಪ್ರಾರಂಭವಾಗಬಹುದು. ಅವರು ಬಂದ ನಂತರ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬದಲಾವಣೆಗಳು ನಿಮ್ಮ ಕುಟುಂಬದಲ್ಲಿ ಬಹಳ ಹತ್ತಿರವಾಗಿರುವಂಥವರಾಗಿರ್ತಾರೆ. ನಿಮ್ಮನ್ನು ತಪ್ಪು ದಾರಿಯಿಂದ ರಕ್ಷಿಸುತ್ತಾರೆ. ನಾಲ್ಕನೇದಾಗಿ ನಿಮ್ಮ ಜೀವನದಲ್ಲಿ ಆ ಮಹಿಳೆ ಬಂದ ನಂತರ ಅದ್ಭುತವಾದ ಒಂದು ಹಣಕಾಸಿನ ಸುರಿಮಳೆ ಸುರಿಯುತ್ತದೆ. ಅಷ್ಟೇ ಅಲ್ಲದೆ 2026ರಲ್ಲಿ ಅನಿರೀಕ್ಷಿತವಾಗಿ ನಿಮ್ಮ ಪರಿಚಯಕ್ಕೆ ಬರುವಂತಹ ಈ ಮಹಿಳೆ ನಿಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಾರೆ, ನೆಮ್ಮದಿಯನ್ನು ಸೃಷ್ಟಿ ಮಾಡಿಕೊಡ್ತಾರೆ. ಹಲವಾರು ವರ್ಷಗಳ ನಂತರ ನಿಮ್ಮ ಬದುಕಿಗೆ ಹೊಸ ಬೆಳಕನ್ನು ಮೂಡಿಸುತ್ತಾರೆ. ಹಾಗಾಗಿ ಈ ವ್ಯಕ್ತಿಗಳನ್ನು ನೀವು ಯಾವತ್ತೂ ಕಳೆದುಕೊಳ್ಳಬೇಡಿ. ಎಷ್ಟೇ ಒಂದು ಕಷ್ಟಗಳು ಬಂದರೂ ಕೂಡ, ಕಷ್ಟಪಟ್ಟು ಜೀವನದಲ್ಲಿ ಎಷ್ಟೇ ತೊಂದರೆಗಳನ್ನು ಅನುಭವಿಸಿದರೂ ಕೂಡ ಈ ಮಹಿಳೆಯು ಬಂದ ನಂತರ ಈ ಮಹಿಳೆಯ ಕಾಲ್ಗುಣ ನಿಮ್ಮ ಜೀವನಕ್ಕೆ ಒಂದು ಹೊಸದಾದ ನಿರೀಕ್ಷಣೆ ಮಾಡಿರುವುದಷ್ಟು ಲಾಭವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಬಾಕಿ ಇರುವಂತಹ ಹಣದ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ. ವೃತ್ತಿಪರ ವ್ಯಾಪಾರ ವ್ಯವಹಾರದಲ್ಲಿ ಮನೆಯಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಯಾಗುತ್ತೆ. ನಿಮ್ಮ ಪ್ರೀತಿ ಪಾತ್ರರಿಗೆ ಉಡುಗೊರೆಯನ್ನು ನೀಡುವಂತಹ ಸಮಯ. ಯಾವುದೇ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ತುಂಬ ಎಚ್ಚರಿಕೆಯಿಂದ ಇರಬೇಕು. ಒಬ್ಬ ಹೊಸ ವ್ಯಕ್ತಿ ಅಥವಾ ಒಬ್ಬ ಹೊಸ ಮಹಿಳೆ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ ಅಂದರೆ ನೀವು ಅಂದುಕೊಂಡ ಕೆಲಸವನ್ನು ಸಂಪೂರ್ಣಗೊಳಿಸುವ ಸಮಯ ಈಗ ಶುರುವಾಗ್ತಾ ಇದೆ ಅಂತ ಹೇಳಬಹುದು. ಇದು ಕರ್ಮದ ಒಂದು ನಿಕಟವಾಗಿರುವಂತಹ ಸಂಬಂಧವಾಗಿರುತ್ತೆ. ನೀವು ಹಳೆಯ ಜನ್ಮದಲ್ಲಿ ಮಾಡಿರುವಂತಹ ಒಳ್ಳೆಯ ಪುಣ್ಯದ ಫಲವಾಗಿ ಆ ಮಹಿಳೆ ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅಂತಿಮವಾಗಿ ಎಲ್ಲ ಒಂದು ಸಂತೋಷದ ನೆಮ್ಮದಿಯ ದಿನವೂ ನಿಮ್ಮದಾಗುತ್ತೆ. ಆದಾಯದ ಮೂಲಗಳು ವೃದ್ಧಿಯಾಗುತ್ತೆ. ಕುಟುಂಬದಲ್ಲಿ ನೀಡಿದ ಭರವಸೆಯನ್ನು ಈಡೇರಿಸಲು ಈ ಸಂದರ್ಭದಲ್ಲಿ ವಿಶೇಷವಾಗಿ ಶಕ್ತಿವಂತರಾಗ್ತೀರಾ. ಒಂದು ಆಕಸ್ಮಿಕವಾದ ಲಾಭದಿಂದ ನಿಮ್ಮ ಸಂಭ್ರಮಿಸುವಂತಹ ದಿನದ ಹಲವು ದಿನದ ಕನಸುಗಳನ್ನು, ಆಸೆಗಳನ್ನು ಈಡೇರಿಸಿಕೊಳ್ಳುವಂತಹ ಸಮಯ. 2026 ಏಪ್ರಿಲ್ 15ರಿಂದ 20ನೇ ತಾರೀಕಿನವರೆಗೂ ಅಕ್ಷಯ ತೃತೀಯ ನಡೀತಾ ಇರೋದ್ರಿಂದ, ಅಕ್ಷಯ ಅಮಾವಾಸ್ಯೆ ಕೂಡ ಬಂದಿರೋದ್ರಿಂದ ಪಿತೃದೇವತೆಗಳ ಆಶೀರ್ವಾದ ಕೂಡ ನೀವು ಪಡೆದುಕೊಳ್ತೀರಾ. ಹಿರಿಯರ ನಿರ್ಧಾರವನ್ನು ಗೌರವಿಸಿ. ಮನೆಯಲ್ಲಿ ಸಮಾಧಾನವಾಗಿರಬೇಕು. ಕಳೆದ ಕೆಲವು ಸಂಬಂಧಗಳು ಗಟ್ಟಿಗೊಳ್ಳುತ್ತದೆ. ಈ ಅವಧಿಯಲ್ಲಿ ಕೈತಪ್ಪಿ ಹೋಗಿರುವಂತಹ ಯಾವುದೇ ಕೆಲಸವು ಸಫಲವಾಗುತ್ತೆ. ಎಷ್ಟೇ ಕೆಲಸದ ಒತ್ತಡ ಇದ್ರೂ ನೀವು ಅದನ್ನು ಲೀಲಾಜಾಲವಾಗಿ ನಿಭಾಯಿಸ್ತೀರಾ. ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಂಡುಕೊಳ್ತೀರಾ. ನಿಮ್ಮ ಯೋಜನೆಗಳು ಈಗ ಅದ್ಭುತವಾಗಿ ನಡೆಯುತ್ತದೆ. ಇದಕ್ಕೆಲ್ಲ ಕಾರಣ ಅಂದರೆ ಖಂಡಿತವಾಗಿ ಆ ಮಹಿಳೆಯೇ ಆಗಿರ್ತಾರೆ. ನಿಮ್ಮ ಹಳೆಯ ತಪ್ಪುಗಳಿಂದ ಪಾಠ ಕಲಿತು ಹೊಸದಾದ ಪಾಲುದಾರಿಕೆ ವ್ಯವಹಾರದೊಂದಿಗೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವಂತಹ ಸಮಯ. ನಿಮಗೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಯಾವುದೇ ರೂಪದಲ್ಲಿ ದೊಡ್ಡ ಮೊತ್ತದ ಹಣ ಕೂಡ ಬರಬಹುದು. ಆ ಹಣವು ಆ ವ್ಯಕ್ತಿಯ ಮೂಲಕವೇ ಬರುತ್ತದೆ. ಆ ಸ್ತ್ರೀಯ ವಿಶೇಷವಾಗಿ ಆಸ್ತಿ ಪಾಸ್ತಿ ವಿವಾದಗಳನ್ನು ದೂರ ಮಾಡಿ ಭೂ ಮಾಲೀಕರಾಗುವಂತಹ ಆಶೀರ್ವಾದವನ್ನು ನಿಮಗೆ ನೀಡ್ತಾ ಇದ್ದಾರೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಮಾಲೀಕರಾಗುವಂತಹ ಆಶೀರ್ವಾದ ಸಿಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಪ್ರತಿಭೆಗೆ ತಕ್ಕ ವೇದಿಕೆ ಸಿಗುತ್ತದೆ. ನೀವು ಅಂದುಕೊಂಡಂತಹ ಹೊಸ ಉದ್ಯೋಗ ಅವಕಾಶವನ್ನು ಬರಮಾಡಿಕೊಳ್ತೀರಾ. ಇಷ್ಟೇ ಅಲ್ಲದೆ ವಿಶೇಷವಾಗಿರುವಂತಹ ಶಕ್ತಿಯನ್ನು ಪಡೆದುಕೊಳ್ಳುವಂತಹ ಮಹಿಳೆಗೆ ನೀವು ಕೃತಜ್ಞತೆ ಮತ್ತು ನಿಮ್ಮ ವಿಶೇಷವಾದ ಪ್ರೀತಿ ಮತ್ತು ಮೌಲ್ಯವನ್ನು ನೀಡಿದರೆ ಸಾಕಾಗುತ್ತೆ. ಹಣದ ಸುರಿಮಳೆ ಸುರಿತಾ ಹೋಗುತ್ತದೆ. ಮನೆಯ ಕಲಹಗಳು ನಿಂತು ಹೋಗುತ್ತದೆ. ಕುಟುಂಬ ಸದಸ್ಯರಲ್ಲಿ ಪರಸ್ಪರ ಅನ್ಯೂನ್ಯತೆ ಜಾಸ್ತಿ ಆಗುತ್ತದೆ. ಮನ್ನಣೆ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಸಮಾಜದಲ್ಲಿ ಕೀರ್ತಿ ಗೌರವ ಹೆಚ್ಚುತ್ತೆ. ನಿಮ್ಮ ಕನಸುಗಳು ನನಸಾಗುತ್ತೆ. ಒಟ್ಟಾರೆಯಾಗಿ ಎಲ್ಲ ರೋಗಗಳಿಂದ ಮುಕ್ತಿ ಸಿಗುತ್ತೆ. ಮನೆಯಲ್ಲಿ ನೆಮ್ಮದಿ, ಹೊಸ ಚೈತನ್ಯ ಮೂಡಿ ಬರುವ ಸಾಧ್ಯತೆ ಇದೆ. ನೀವು ಶಕ್ತಿವಂತರಾಗ್ತೀರಾ. ಸಕಾರಾತ್ಮಕವಾಗಿ ನಿಮ್ಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ತೀರಾ. ಇದರಿಂದಾಗಿ ದೈವ ಬಲವಿದ್ದಾಗ ನಿಮ್ಮನ್ನು ಯಾರೂ ಕೂಡ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಅದೃಷ್ಟವನ್ನು ತಡೆಯೋದಕ್ಕೆ ಯಾರಿಂದ ಕೂಡ ಆಗೋದಿಲ್ಲ. ನಿಮ್ಮ ಶತ್ರುಗಳ ಮೇಲೆ ಜಯವನ್ನು ಗಳಿಸುವಂತಹ ವಿಶೇಷವಾದ ಸಮಯ. ಹೊಸ ಉದ್ಯೋಗ ಅಥವಾ ಸ್ಥಳವನ್ನು ಪ್ರಯಾಣದ ವೇಳೆ ಈ ವ್ಯಕ್ತಿ ಪರಿಚಯವಾಗಬಹುದು. ನಿಮ್ಮ ಕೆಲಸದ ಸ್ಥಳದಲ್ಲಿ ಪರಿಚಯವಾಗಬಹುದು. ಏನೇ ಒಂದು ನಡೆದರೂ ಕೂಡ ಗ್ರಹ
ಗ್ರಹಗತಿಗಳ ಪ್ರಕಾರ ಈ ಪರಿಚಯವು ನಿಮ್ಮ ಜೀವನಕ್ಕೆ ವಿವಾಹದವರೆಗೂ ಹೋಗುವಂತಹ ಸಾಧ್ಯತೆ ಇದೆ. ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜೀವನ ಸಂಗಾತಿ ನಿಮಗೆ ಸಿಗಲಿದ್ದಾರೆ. ಒಟ್ಟಾರೆ ನಿಮ್ಮ ಬದುಕಿನ ಈ ಹೊಸ ತಿರುವಿಗೆ ಕಾರಣವಾಗುವಂತಹ ಮಹಿಳೆಯು ನಿಮ್ಮ ಜೀವನದಲ್ಲಿ ಅದೃಷ್ಟದ ಒಂದು ಸಂಕೇತವಾಗಿರುತ್ತಾರೆ. ನಿಮ್ಮ ಸುತ್ತಲೂ ಅನೇಕ ಸಂಬಂಧಗಳು ಇದ್ದರೂ ಕೂಡ ಕಷ್ಟದ ಸಮಯದಲ್ಲಿ ನೆರವಾಗುವಂತಹ ಕೆಲವರು ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಸ್ವಾರ್ಥವಿಲ್ಲದೆ ನಿಮ್ಮನ್ನು ಬೆಂಬಲಿಸುವಂತಹ ಸಂಬಂಧಿಕರು ಮಾತ್ರ ನಿಮ್ಮ ಜೊತೆ ನಿಂತುಕೊಳ್ತಾರೆ. ಸಂಪೂರ್ಣವಾಗಿ ಅವರನ್ನು ನಂಬಬಹುದು. ಬಾಲ್ಯದ ಸ್ನೇಹಿತರಾಗಿರಬಹುದು ಅಥವಾ ಈಗ ನಿಮ್ಮ ಹೇಳಿಗೆ ಯಶಸ್ಸನ್ನು ಕಂಡು ಸಂಭ್ರಮಿಸುವಂಥವರೇ ನಿಜವಾಗಿರುವಂತಹ ನಿಮ್ಮ ಆಪ್ತರಾಗಿರ್ತಾರೆ. ನಿಮ್ಮ ಅನುಪಸ್ಥಿತಿಯಲ್ಲೂ ಕೂಡ ನಿಮ್ಮ ಪರವಾಗಿ ಮಾತನಾಡುವಂಥವರೇ ನಿಮ್ಮ ನಿಜವಾಗಿರುವಂತಹ ಮಿತ್ರರಾಗಿರ್ತಾರೆ. ವಿಶೇಷವಾಗಿ ಸಂದರ್ಭದಲ್ಲಿ 2026 ಏಪ್ರಿಲ್ ನಿಮ್ಮ ಬದುಕಿನ ನಿಜವಾದ ಮತ್ತು ನಕಲಿ ಸಂಬಂಧವನ್ನು ಬೇರ್ಪಡಿಸಿ ತೋರಿಸುತ್ತಾರೆ. ಒಟ್ಟಾರೆಯಾಗಿ ಏಪ್ರಿಲ್ ತಿಂಗಳು ಎದುರಾಗುವಂತಹ ಸಣ್ಣ ಪುಟ್ಟ ಸವಾಲುಗಳು ಒಂದು ಪರೀಕ್ಷೆ ಇದ್ದಂತೆ. ಆ ಪರೀಕ್ಷೆಯ ನಿಜವಾದ ಕಷ್ಟ ಬಂದಾಗ ಜನರ ಅಸಲಿ ಮುಖವಾಡ ನಿಮಗೆ ತಿಳಿಯುತ್ತದೆ. ಆದ್ದರಿಂದಾಗಿ ಕೆಲವರು ದೂರ ಸರಿದರೆ ಇನ್ನು ಕೆಲವರು ನಿಮಗೆ ಹತ್ತಿರವಾಗ್ತಾರೆ, ನಿಮ್ಮ ಜೊತೆ ನಿಂತುಕೊಳ್ತಾರೆ. ಈ ಹಂತದಲ್ಲಿ ಈ ಮಹಿಳೆ ನಿಮ್ಮ ಜೊತೆಗೆ ಇರುವಾಗ ಅವರನ್ನು ಗೌರವಿಸಿ ಮತ್ತು ಪ್ರೀತಿಸಿ ಅಂತ ಹೇಳ್ತಾ, ನಿಮ್ಮ ದೈವಿಕವಾದ ಶಕ್ತಿ ನಿಮ್ಮ ಜೊತೆಗಿರುವಾಗ ನಿಮ್ಮನ್ನು ಯಾರೂ ಕೂಡ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಈಗ ಸುವರ್ಣ ಯುಗ, ಸುವರ್ಣ ಸುದ್ದಿಗಳು ಬರುವಂತಹ ಸಮಯ. 5ರಿಂದ 20ನೇ ತಾರೀಕಿನವರೆಗೆ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ರಾಜಯೋಗ, ರಾಜು ವೈಭೋಗದ ಜೀವನ ಪ್ರಾಪ್ತಿಯಾಗುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.